ಬೆಳಗಾವಿ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದ ದಿಟ್ಟ ಮಹಿಳೆ ಡಿಡಿಪಿಐ ಲೀಲಾವತಿ ಹಿರೇಮಠ. ಕರ್ನಾಟಕ ರಾಜ್ಯದಾದ್ಯಂತ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈ ಬಾರಿ 94.75% ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ರಾಜ್ಯದಲ್ಲಿಯೇ ಉತ್ತಮ ಸ್ಥಾನ ಪಡೆದಿದೆ. ಇನ್ನು ಕಳೆದ ಬಾರಿ ಕೇವಲ 80.89% ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಹಿನ್ನಡೆಯಾಗಿದ್ದು, ಬೆಳಗಾವಿ ಜಿಲ್ಲೆಗೆ ಈ ಬಾರಿ ಉತ್ತಮ ಫಲಿತಾಂಶ ಬರಲು ಮುಖ್ಯ ಕಾರಣ ಬೆಳಗಾವಿ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲಾ ಶಾಲಾ ಮತ್ತು ಶೈಕ್ಷಣಿಕ ಇಲಾಖೆ ಉಪನಿರ್ದೇಶಕರು ಆದ ಲೀಲಾವತಿ ಹಿರೇಮಠ ಅವರು ಹಾಗೂ ಎಲ್ಲ ಬಿಇಒಗಳು, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು. ಇಂತಹ ಸಂದರ್ಭದಲ್ಲಿ ಅವರ ಸಾಧನೆಗೆ ಎಲ್ಲ ಬಿಇಒ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಲಯದ ವ್ಯಾಪ್ತಿಯಲ್ಲಿ ಅಭಿನಂದನಾ ಸಭೆಗಳು ನಡೆಯುತ್ತಿವೆ. ಇಂದು ಸಹ ಬಿಇಒ ಆರ್.ಕೆ. ಆಂಜನೇಯ ಅವರ ನೇತೃತ್ವದಲ್ಲಿ ಬೆಳಗಾವಿ ಗ್ರಾಮೀಣ ಶೈಕ್ಷಣಿಕ ವಲಯದ ವ್ಯಾಪ್ತಿಯಲ್ಲಿ 38 ಶಾಲೆಗಳು 100% ಫಲಿತಾಂಶ ಸಾಧನೆ ಮಾಡಿದ ಹಿನ್ನೆಲೆ ಶಾಲಾ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ನಂತರ ಮಾತನಾಡಿದ ಡಿಡಿಪಿಐ ಲೀಲಾವತಿ ಹಿರೇಮಠ ಅವರು ಫಲಿತಾಂಶ ಹಾಗೂ ಪರಿಶ್ರಮದ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಯಟ್ ಪ್ರಾಚಾರ್ಯ ಅಶೋಕ ಸಿಂದಗಿ, ಬಿಇಒ ಆಂಜನೇಯ, ಅಧಿಕಾರಿಗಳು ಆದ ಬಸವರಾಜು ಮಿಲಾನಟ್ಟಿ, ಅಧಿಕಾರಿಗಳು ಅಕ್ಷರ ದಾಸೋಹ ಅಧಿಕಾರಿಗಳು ಆದ ರವಿಕುಮಾರ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಆದ ಗಜಾನನ ಸೋಗಲದ್ ಸೇರಿದಂತೆ ಎಲ್ಲ ನೋಡಲ್ ಅಧಿಕಾರಿಗಳು, ಶಿಕ್ಷಕ ವೃಂದ ಉಪಸ್ಥಿತರಿದ್ದರು. ಒಟ್ಟಾರೆ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿಯೇ ಐತಿಹಾಸಿಕವಾಗಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ದಿಟ್ಟ ಮಹಿಳೆ ಉಪ ನಿರ್ದೇಶಕಿ ಲೀಲಾವತಿ ಹಿರೇಮಠ ಮತ್ತು ಟೀಮ್ ಸಾಧನೆ ಪ್ರಶಂಸನೀಯವಾಗಿದೆ. ನಮಗೆ ದೇವರು ಅವಕಾಶ ಮಾಡಿ ಕೊಟ್ಟಾಗ ವಿ ಶುಡ್ ಗಿವ್ ಬ್ಯಾಕ್ ಸಮಥಿಂಗ್ ಅಂತಕ್ಕಂಥದ್ದು ಬಂದಾಗ ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಒಂದೇ ಮಾತು ಹೇಳಿದ್ರು. ಏನಂತಂದ್ರೆ, ಮೇಡಮ್ ರಿಸಲ್ಟ್ ನಮ್ದು ಬಹಳ ಕಡಿಮೆ ಇದೆ, ಬೆಳಗಾವಿ ಶೈಕ್ಷಣಿಕವಾಗಿ ಉತ್ತಮ ಒಂದು ಸ್ಥಾನದಲ್ಲಿತ್ತು, ನಮಗೆ ಫಲಿತಾಂಶ ಒಳ್ಳೆಯದು ಬೇಕು ಅಂತ ಅವ್ರು ಮಾತಾಡೋದೇ ಕಡಿಮೆ. ಅವ್ರು ಮಾತಾಡಿದ 2 ಮಾತಿನಲ್ಲಿ ಒಂದು ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಇತ್ತು. ಅದು ನನ್ನಲ್ಲಿ ಗಂಟೆ ರೂಪದಲ್ಲಿ ಬಡಿತಾ ಇತ್ತು. ಬಹುಶಃ ಹಾಗಾದ್ರೆ ಏನು ಮಾಡಬೇಕು? ಒಂದು ದಿವಸದಲ್ಲಿ ಒಬ್ಬಳೇ ಮಾಡುವಂತಹ ಕೆಲಸ ಇಲ್ಲ, ಖಂಡದ ಕೆಲಸ ಬೇಕಾಗುತ್ತೆ. ಮಗುವಿನಿಂದ ಹಿಡ್ಕೊಂಡು, ಪಾಲಕರಿಂದ ಹಿಡ್ಕೊಂಡು, ನನ್ನ ಶಾಲೆಯನ್ನ ಹಿಡ್ಕೊಂಡು, ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲ ಇಲ್ಲಿ ಕುಳಿತಿರುವಂತಹ ಅಧಿಕಾರಿ ಬಂಧುಗಳು ಎಲ್ಲರ ಒಂದು ಸಹಕಾರ ಬೇಕಾಗುತ್ತೆ. 2ನೇ ಪಾಯಿಂಟು, ಮಾನ್ಯ ACS ಮೇಡಮ್ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾಗ ಸ್ಟಾರ್ಟಿಂಗ್ ಪ್ರಧಾನ ಕಾರ್ಯದರ್ಶಿಗಳು, ಆಮೇಲೆ ACS ಆದರು ರಶ್ಮಿ ಮಹೇಶ್ ಮೇಡಮ್. ಅವರ ಒಂದು ಸ್ಟ್ರಾಟಜಿ ನೋಡಿ, ಹೆಡ್ ಮಿಸ್ಟ್ರೆಸ್ ಅವರು ಮಾತನಾಡುವಾಗ ನ್ಯಾಚುರಲಿ ಅವರು ಮಾತಾಡಿದ್ರೆ ಎಲ್ಲರೂ ಕೇಳಿಸ್ಕೊಳ್ಬೇಕು. ಮುಖ್ಯ ಶಿಕ್ಷಕರದಿರಿ, ಅಧಿಕಾರಿಗಳು ಅದಿರಿ, ಮಾಧ್ಯಮದವರು ಇದ್ದೀರಿ, ಸರಿಯಾಗಿ ನಾವು ಕೇಳಿಸ್ಕೊಳ್ಬೇಕು. ಭೇದ ಭಾವ ಅಂತಲ್ಲ, ಅವರು ನ್ಯಾಚುರಲ್ ಆಗಿ ಹೇಳಿದ್ರು. ನನ್ನಲ್ಲಿ 2 ಮಾಧ್ಯಮದ ಶಾಲೆಗಳು, ಒಂದು ಇಂಗ್ಲಿಷ್ ಮೀಡಿಯಂ ತಂತಾನೇ ಒಂದು ಓಡ್ತಾ ಇತ್ತು. ಅಲ್ಲೇ ಇರುವಂತಹ ಜೂನ್ 15 45 ದಿವಸ ಬರಕ್ಕೆ ಅವಕಾಶ ಇನ್ನು ಕಾಯ್ಬೇಕಾಗಿತ್ತು ನಾನು. ನೋಡಿ, ಈಗ ಆಟವಾದ್ರೆ 76 ನಾ ಇರಂಗಿಲ್ಲ, ಬಟ್ 45 ದಿನಗಳ ಆ ಒಂದು ಅವಕಾಶವನ್ನು ಕಾಯ್ಕೊಂಡ್ಬಿಟ್ಟಿರ್ಬೇಕಲ್ಲ, ನಾನೇ ಮುಗಿವಾಗಿ ಬರ್ತೇನೆ ಅನ್ನೋದು ಆ ಒಂದು ಕತ್ತು, ಆ ಒಂದು ಪಾಸಿಟಿವ್ನೆಸ್ ನನ್ನಲ್ಲಿತ್ತು. ನಾನು ಎನಿಥಿಂಗ್ ಕುಡ್ ಹ್ಯಾಪನ್ that 45 days. Any may come. It may be Milandi also, it may be Pandali also. No, it is my friend. ಅದಕ್ಕಲ್ಲ, no, anything can happen, but my mind is set up. ನಾನು ಒಂದು ಸೆಟಪ್ ಏನು ಮಾಡಿದೆ, ನಾನೇ ಬಿಯು ಆಗಿರ್ತೀನಿ, ನಾನೇ ಇದನ್ನು ಸ್ಟ್ರಾಟಜಿ ತಗೊಂಡ್ಬರ್ಬೇಕಂತ ಪ್ರಿಪೇರ್ ಮಾಡಿದೆ. ಸೊ ದೆನ್ ಐ ಸ್ಟಾರ್ಟೆಡ್ ದ ಬಿಗಿನ್ ವಿತ್ ಮೈ ಜರ್ನಿ ವಿತ್ ಎದ್ರ ಜೊತೆಗೆ, ನನ್ನ ಡೈಟಿನ ಜೊತೆಗೆ, ನಾನು ಕ್ರಿಯಾ ಯೋಜನೆಯ ಜೊತೆಗೆ ನಾನು ಶಾಲೆಯನ್ನು ಪ್ರಾರಂಭ ಮಾಡಿದೆ. ಫಸ್ಟ್ ಸುಲೇಬಾಗ ಹೋಗಿದ್ದೆ ನಾನು, ರೈತರದಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯಿತು ತಡಿಗುದ್ದಿ. ಹಾಗೆ ನಾನು ಇದೆಲ್ಲ ಡೈಟಲ್ಲಿ ಇದ್ದಾಗಲೇ ಸ್ಟ್ರಾಟಜಿ ಮಾಡೋದು ಬಂದೆ. ಲೇಟರ್ ಆನ್ ನಾನು ಯಾವತ್ತು ಜಾಯಿನ್ ಆದೆ, ನಿಮ್ಮನ್ನೆಲ್ಲ ಕೂಡಿಸಿ ನಾನು ಪ್ಲಾನ್ ಮಾಡೋದು. ಸಾಕಷ್ಟು ಒಂದು ರೀತಿ ಶ್ರಮದಿಂದ, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಸಾಕಷ್ಟು ಒಂದು ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ವೃದ್ಧಿಯಾಗಿ ಬೆಳಗಾವಿ ಜಿಲ್ಲೆ ಅವರು ಕೊಟ್ಟ ಮಾತಿನಂತೆ ಅತ್ಯುತ್ತಮ ಸ್ಥಾನ ಪಡೆದಿದೆ. ಈ ಬಗ್ಗೆ ಸ್ವತಃ ಡಿಡಿಪಿಐ ಮೇಡಮ್ ಅವರು ಆಗಿರ್ತಕ್ಕಂಥ ಶ್ರೀ ಲೀಲಾವತಿ ಹಿರೇಮಠ ಮೇಡಮ್ ಅವರು ನಮ್ಮ ಪತ್ರಿಕಾ ಸಮೂಹ ಸಿಕ್ಕಿದ್ದಾರೆ. ಅವರು ಈ ಒಂದು ರಿಸಲ್ಟ್ ಗಳ ಬಗ್ಗೆ, ಮತ್ತೆ ಸಾಕಷ್ಟು ಬಿಇಒಗಳು ಕಷ್ಟಪಟ್ಟಿದ್ದಾರೆ, ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟಿದ್ದಾರೆ, ಶಿಕ್ಷಕರು ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಈ ಬಗ್ಗೆ ಅವ್ರೇನ್ ಹೇಳ್ತಾರೆ? ಮೇಡಮ್ ನಮಸ್ತೆ. ನಮಸ್ತೆ. ಒನ್ಸ್ ಅಪಾನ್ ಎ ಟೈಮು KDP ಸಭೆಯಲ್ಲಿ ಸಾಕಷ್ಟು ಶಾಸಕರೆಲ್ಲ ಒತ್ತಾಯ ಮಾಡಿದ್ರು ನಮ್ಗೆ, ಹೌದು, ಎಲ್ಲ ಓಕೆ,
SLC ರಿಸಲ್ಟ್ ಹಿಂದೆ ಯಾಕೆ ಅಂತ. ಕೊಟ್ಟ ಮಾತಿನಂತೆ ಸಾಕಷ್ಟು ಸವಾಲುಗಳು ಸಂಕಷ್ಟಗಳ ನಡುವೆಯೂ ಸಹ ಬೆಳಗಾವಿ ಜಿಲ್ಲೆನ ಒಂದ್ ರೀತಿ ಸಮಾಧಾನಕರ ರೀತಿಯಲ್ಲಿ ಸಾಕಷ್ಟು ಉನ್ನತ ಸ್ಥಾನಕ್ಕೆ ಒಯ್ದಿದ್ದೀರಾ. ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಮಾತೇನು? ಖಂಡಿತ ತಾವೇನ್ ಹೇಳಿದ್ರಿ ಅದು ನಿಜ ಸಹ. ನಮಗೆ ಜಿಲ್ಲಾಡಳಿತದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ನಮ್ಮ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಆಶಯದಂತೆ ಬೆಳಗಾವಿ 2ನೇ ರಾಜಧಾನಿಯಾಗಿ ಶೈಕ್ಷಣಿಕವಾಗಿ ಉತ್ತಮ ಹಿನ್ನೆಲೆಯನ್ನ ಹೊಂದಿರುವಂತದ್ದು, SSLC ನಲ್ಲಿನೂ ಸಹ ಉತ್ತಮ ಫಲಿತಾಂಶದ ಮೂಲಕ ಶೈಕ್ಷಣಿಕ ಅಭ್ಯುದಯವನ್ನ ದಾಖಲಿಸಿ ಎನ್ನುವಂತಹ ಆಶಯವನ್ನ ಅವರೆಲ್ಲ ಹೊಂದಿ ನಮಗೆ ನಿರ್ದೇಶನವನ್ನ ನೀಡಿದ್ದು ನಿಜ ಇದೆ. ಆ ಪ್ರಕಾರವಾಗಿ ನಾವು ವರ್ಷದುದ್ದಕ್ಕೂ ಒಂದು ಕ್ರಿಯಾ ಯೋಜನೆಯನ್ನ ಮಾಡಿಕೊಂಡು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ, ಶಿಕ್ಷಣ ಮಂತ್ರಿಗಳ ಮಾರ್ಗದರ್ಶನದಂತೆ, ಮಾನ್ಯ PRS ಮೇಡಮ್ ಅವರು ಇರ್ಬೋದು, ಅಪರ ಆಯುಕ್ತರಾದಂತಹ ಈಶ್ವರ್ ಉಳ್ಳಾಗಡ್ಡಿ ಸರ್ ಅವರು ಇರ್ಬೋದು, ಜೊತೆಗೆ ಜಿಲ್ಲಾಡಳಿತದ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ವಿಶೇಷವಾದಂತಹ ಒಂದು ಆಸಕ್ತಿ ಮತ್ತು ಸತತ ಹಿಮ್ಮಾಯಿತಿಯ ಮಾರ್ಗದರ್ಶನವನ್ನ ನೀಡಿದಂತಹ ಸನ್ಮಾನ್ಯ CO ರಾದಂತಹ ರಾಹುಲ್ ಸಿಂಧೆ ಸಾಹೇಬ್ರು ಇರ್ಬೋದು, ಪ್ರತಿಯೊಬ್ಬರು ನಮಗೆ ಸಕಾಲಿಕ ಮಾರ್ಗದರ್ಶನ ಮಾಡಿದ್ದರಿಂದ ಬಹುಶಃ 7 ತಾಲೂಕಿನ ನಮ್ಮೆಲ್ಲ ಮಕ್ಕಳು, ಅವಿರತವಾಗಿ ಕೆಲಸ ಮಾಡಿದಂತಹ ನನ್ನ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಇವರಿಗೆ ಮಾರ್ಗದರ್ಶನ ಮಾಡಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ತಂಡ, ಡಯಟ್ ಪ್ರಾಂಶುಪಾಲರು ಮತ್ತು ಅವರ ತಂಡ, ವಿಶೇಷವಾಗಿ ಎಲ್ಲಾ ಸ್ತರದ ನೋಡಲ್ ಅಧಿಕಾರಿಗಳು, ಅವರಿವರೆನ್ನದೇ ಎಲ್ಲಾ ಸ್ತರದ ನೋಡಲ್ ಅಧಿಕಾರಿಗಳು ಇಲಾಖೆಯ ನಿರ್ದೇಶನದ ಪ್ರಕಾರ ಮತ್ತು ವಿಶೇಷವಾಗಿ ನಮ್ಮ ಒಂದು ಏನು ಪ್ರಯತ್ನಗಳ ವಿಶೇಷತೆಯ ಹಿನ್ನೆಲೆಯಲ್ಲಿ ನಮ್ಮ ಬ್ಲೂ ಪ್ರಿಂಟ್ ಆಗಿರಬಹುದು, ಶಿಕ್ಷಕರಿಗೆ ವಿಷಯವಾರ ತರಬೇತಿ ಆಗಿರಬಹುದು, ಮಿಷನ್ 40, ಮಿಷನ್ 80 ಅಡಿಯಲ್ಲಿ ಸತತವಾಗಿ ಬರವಣಿಗೆ ಕೌಶಲ್ಯವನ್ನ ವೃದ್ಧಿಸಿದ್ದು, ನಿರಂತರವಾಗಿ ಮಾನ್ಯ CO ಸರ್ ಮಾರ್ಗದರ್ಶನದ ಪ್ರಕಾರ ಪಾಲಕ ಪೋಷಕರ ಸಭೆ ಮಾಡಿ ಮಕ್ಕಳ ಶೈಕ್ಷಣಿಕ ಮಟ್ಟವನ್ನ ಅವರಿಗೆ ತಿಳಿಸಿದ್ದು, ಹಾಜರಾತಿಯ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದು, ಮತ್ತು ಮುಖ್ಯವಾಗಿ ಮುಖ್ಯ ಶಿಕ್ಷಕರು ಮತ್ತು ಎಲ್ಲಾ ವಿಷಯ ಶಿಕ್ಷಕರು ಅವರವರ ವರ್ಗದಲ್ಲಿ ಗೈರು ಇರುವಂತಹ ಮಕ್ಕಳ ಒಂದು ಮನವೊಲಿಸಿ ಶಾಲೆಗೆ ಬರುವಂತೆ ಮಾಡಿದ್ದು, ಆ ಮಕ್ಕಳಿಗೆ ಬರವಣಿಗೆಯನ್ನ ನಿರಂತರವಾಗಿ ರೂಢಿಸಿದ್ದು, ಮಂಡಳಿ ನೀಡಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು, ನಿರಂತರವಾಗಿ ಮಾಡಿದಂತಹ ಸರಣಿ ಪರೀಕ್ಷೆಗಳು, ಪ್ರತಿ ಹಂತದಲ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸ ಬರ್ತಾ ಹೋಯ್ತು. ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಬಿಲೋ ಆವರೇಜ್, ಆವರೇಜ್ ಮತ್ತು ಅಬ ಆವರೇಜ್ ಒಂದು ಸ್ಟ್ರಾಟಾ ಅಥವಾ ಒಂದು ಕೆಟಗರಿ ಏನ್ ಇರ್ತದೆ ಆ ಪ್ರಕಾರವಾಗಿನೇ ಪ್ರಶ್ನೆ ಪತ್ರಿಕೆ ಬಂದಿದ್ದರಿಂದ ಬಿಲೋ ಆವರೇಜ್ ಮತ್ತು ಆವರೇಜ್, ಅಬೋ ಆವರೇಜ್ ಎಲ್ಲಾ ಸ್ತರದ ಮಕ್ಕಳಿಗೆ ಮತ್ತೆ ಮತ್ತೆ ಪ್ರಶ್ನೆಗಳು ರಿಪೀಟ್ ಆದದ್ದರಿಂದ ಅವುಗಳನ್ನ ಓದ್ಕೊಂಡು ಮನನ ಮಾಡಿಕೊಂಡು ಬರವಣಿಗೆ ರೂಢಿಸಿಕೊಂಡು ಟೈಮ್ ಹಚ್ಚಿಕೊಂಡು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದು, ಇದೆಲ್ಲ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿ ಉತ್ತಮ ಒಂದು ಫಲಿತಾಂಶವನ್ನ ಪಡಿಲಿಕ್ಕೆ ಖಂಡಿತ ಸಾಧ್ಯತೆ. ಇದರೆಲ್ಲರ ಶ್ರೇಯಸ್ಸು ಪರೀಕ್ಷೆ ಬರೆದಂತಹ ಮಕ್ಕಳಿಗೆ, ಅವರಿಗೆ ಬೋಧನೆ ಮಾಡಿದಂತಹ ಶಿಕ್ಷಕರಿಗೆ, ಮೇಲ್ವಿಚಾರಣೆ ಮಾಡಿದಂತಹ ಮುಖ್ಯ ಶಿಕ್ಷಕರಿಗೆ ಪ್ರಥಮದಲ್ಲಿ ಸಲ್ಲಬೇಕು ಮತ್ತು ಪಾಲಕ ಪೋಷಕರಿಗೂ ಸಹ ಸಲ್ಲಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಮೇಡಮ್, ತಾವೇನಾದ್ರು ಕಳೆದ ಬಾರಿ ರಿಸಲ್ಟ್ ಬಂತು, SLC ರಿಸಲ್ಟ್ ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಆಕ್ರೋಶ, ಒಂದ್ ರೀತಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಇದಾಗಿದ್ವು. ಇಂಥ ಸಂದರ್ಭದಲ್ಲಿ ಮತ್ತೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯ್ತು, ಮೈಂಡ್ ಸೆಟ್ ಹಾಕೊಂಡಿದ್ರ ಇಂಥ ಸ್ಥಾನ ಬರ್ಬೇಕು ನಾವು ಅಂತ ಹೇಳ್ಬಿಟ್ಟು ಏನೋ ಗುರಿ? ಖಂಡಿತ ತಾವು ಹೇಳುವಂತದ್ದು ಬಹಳ ಒಂದು ವಿಶ್ಲೇಷಣಾತ್ಮಕವಾದಂತಹ ಒಂದು ಪ್ರಶ್ನೆಯನ್ನ ತಾವು ಕೇಳಿದ್ರಿ ಬಸವರಾಜ್. ಖಂಡಿತ ಅದು ಎಲ್ಲಾ ಹಂತದಲ್ಲಿನೂ ಇದ್ದೇ ಇರ್ತದೆ. ಹೋಲಿಕೆ ಅಂತಕ್ಕಂಥದ್ದು ಅಂಕಗಳಿಗೆ ಮಾಡಬಾರ್ದು ಅಂತ ನಾವು ಹೇಳ್ತೀವಿ, ಅಂಕಗಳನ್ನ ಆಧರಿಸಿ ಸ್ಥಾನಮಾನವನ್ನ ಗುರುತಿಸಬಾರ್ದು ಅಂತ ಹೇಳ್ತೀವಿ. ಯಾಕಂತಂದ್ರೆ ಶಿಕ್ಷಣದ ಆಶಯ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ. ಯಾಕಂದ್ರೆ ಮಗು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಯಾಗಿ ಹೋಗ್ಬೇಕಾಗಿರ್ತದೆ. ಆದ್ಯಾಗೂನು ಕೂಡ ಎಲ್ಲೋ ಒಂದ್ ಕಡೆ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಉತ್ತಮ ಜೀವನಕ್ಕೆ ಬುನಾದಿ ಆಗೋದ್ರಿಂದ ಒಟ್ಟಾರೆಯಾಗಿ ನಮಗೆ ಬೆಳಗಾವಿ 2ನೇ ರಾಜಧಾನಿಯಾಗಿ ಉತ್ತಮ ಶೈಕ್ಷಣಿಕ ಸೌಲಭ್ಯಗಳನ್ನ ಹೊಂದಿರುವಂತಹ ನಿಟ್ಟಿನಲ್ಲಿ ಉತ್ತಮ ಸ್ಥಾನವನ್ನ ಪಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಸಾರಿ ನಾವ್ ಏನ್ ತಪ್ಪುಗಳನ್ನ ಮಾಡ್ತಿದ್ವಿ ಅಂತಂದ್ರೆ, ಅವ್ರ ಹತ್ತಿರಕ್ಕೆ ಹೆಚ್ಚು ಹೋಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು
ಎಲ್ಲಿ ಉತ್ತಮ ಅಂಶ ಇದೆ, ಎಲ್ಲಿ ಸುಧಾರಿಸುವ ಅಂಶ ಇದೆ ಅಂತಕ್ಕಂಥದ್ದನ್ನ ಕಂಡುಕೊಳ್ಳಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಶಾಲಾ ಭೇಟಿಗಳು ಮತ್ತೆ ಕಂಟಿನ್ಯೂಸ್ ಆಗಿ ರಿವ್ಯೂ ಮೀಟಿಂಗ್ಸ್ ಮೇಲಿನ ಹಂತದ ಅಧಿಕಾರಿಗಳಿಂದ ನಮಗೆ ಆಗ್ತಾ ಇತ್ತು, ನಮ್ಮಿಂದ ಮುಖ್ಯ ಶಿಕ್ಷಕರಿಗೆ BOಸ್ಗೆ ಆಗ್ತಾ ಇತ್ತು. ಅದನ್ನ ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೆ ಇಡೀ ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕು ಪರಿಚಯ ಇರೋದ್ರಿಂದ ಖಾನಾಪುರಕ್ಕೆ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು, ನಾನು ಬೆಳಗಾವಿ ನಗರಕ್ಕೆ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು, ರಾಮದುರ್ಗದಲ್ಲಿ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು. ಯಾಕಂದ್ರೆ ರಾಮದುರ್ಗ ಸವದತ್ತಿ ನನಗೆ ಹೆಚ್ಚು ತಾಂಡಗಳಿರುವಂತಹ ಪ್ರದೇಶ, ಅಲ್ಲಿ ಹಾಜರಾತಿ ನನಗೆ ಚಾಲೆಂಜಿಂಗ್, ಅಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೀವಿ. ಇನ್ನು ಖಾನಾಪುರದಲ್ಲಿ ನಮಗೆ ಜಾಗ್ರಫಿಕಲಿ ಮಕ್ಕಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ, ಅಲ್ಲಿ ಮಾದರಿಯಾಗಿ ವೈಯಕ್ತಿಕ ಆಸೆಯಿಂದ ನಾನು ಕೊಟ್ಟಂತಹ ಒಂದು ಸೈಕಲ್ 40 ಸೈಕಲ್ಗೆ ಪರಿವರ್ತನೆ ಆಯಿತು. 40 ಸೈಕಲ್ ಅಂತಂದ್ರೆ 80 ವಿದ್ಯಾರ್ಥಿಗಳು ದೂರ ದೂರದಿಂದ ಸೈಕಲ್ ನಲ್ಲಿ ಬಂದು ಹಾಜರಾತಿ ಹೆಚ್ಚಾಯ್ತು, ಉತ್ತಮ ಫಲಿತಾಂಶ ಬಂತು. ಇನ್ನು ಬೆಳಗಾವಿ ನಗರ ಗ್ರಾಮೀಣ ಮಕ್ಕಳ ಸಂಖ್ಯೆ ಹೆಚ್ಚಿರುವಂತದ್ದು, ನಾವು ಜಿಲ್ಲೆಯ ಸ್ಥಾನಮಾನ ಏರ್ಬೇಕು ಅಂದ್ರೆ ನಗರದ ಮತ್ತು ಬೆಳಗಾವಿ ಗ್ರಾಮೀಣದ ರಿಸಲ್ಟ್ ಉತ್ತಮ ಬರಲೇಬೇಕು. ಯಾಕಂದ್ರೆ 30,000ಕ್ಕೂ ಅಧಿಕ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ, ಅದರಲ್ಲಿ 13,500 ಮಕ್ಕಳು ಇಲ್ಲೇ ಇದ್ದಾರೆ. ಸೊ ಇಲ್ಲಿ ಹೆಚ್ಚು ಫಲಿತಾಂಶ ಬಂತು ಅಂತಂದ್ರೆ, ರಾಮದುರ್ಗ ಸವದತ್ತಿ ಹಾಜರಾತಿ ಕಲಿಕೆ ಬರವಣಿಗೆ ರೂಢಿ ಆಯ್ತು ಅಂತಂದ್ರೆ ಖಂಡಿತ ಒಳ್ಳೇದಾಗ್ತದೆ. ಮತ್ತೆ ಬೈಲಹೊಂಗಲದಲ್ಲಿ ಒಂದು ಉತ್ತಮ ತಂಡದ ಆಯೋಜನೆ ಇತ್ತು, ಶಾಸಕರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಜೊತೆಗೆ ವಿಶೇಷ ಅನ್ಬೇಕು ಅಂತಂತಂದ್ರೆ ಕಿತ್ತೂರದು ಮಾನ್ಯ ಶಾಸಕರ ಆದಿಯಾಗಿ ನಮ್ಮ BO ಆದಿಯಾಗಿ ಎಲ್ರೂ ಸಹ ಅಲ್ಲಿ ಬಹುಶಃ ವಿಶೇಷ ಅಭಿಯಾನಗಳನ್ನ ಮಾಡಿದ್ರು. ಇದೆಲ್ಲ ನಮಗೆ ಬೂಸ್ಟ್ ಆಯ್ತು. ಖಂಡಿತ ಆ ಪ್ರಕಾರವಾಗಿ ಹಿರಿಯ ಅಧಿಕಾರಿಗಳು ಮತ್ತು ಸಕಾಲಿಕ ನಿರ್ಣಯಗಳಿಂದ ನಿರಂತರ ಅನುಪಾಲನೆಯಿಂದ ಮಕ್ಕಳಿಗೆ ಒತ್ತಡ ಆಗಲಾರದ ರೀತಿಯಲ್ಲಿ ನಾವು ಮಾಡಿದ್ದು ಉತ್ತಮ ಸ್ಥಾನ ಬರ್ಲಿಕ್ಕೆ ಕಾರಣ ಆಗಿದೆ. ಈಗ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಇಂಡಿವಿಜುವಲ್ ಗೆ BO ಕ್ಷೇತ್ರ ಶಿಕ್ಷಣ ಸಾಕಷ್ಟು ಒಂದ್ ರೀತಿ ಸಾಧನೆಗಳು ಮಾಡಿದ್ವಿ. ಈ ಕಿತ್ತೂರು ತಗೊಳ್ಳಿ, ಒಂದ್ ರೀತಿ ರಾಜ್ಯಕ್ಕೆ ಒಂದ್ ರೀತಿ 5ನೇ ಸ್ಥಾನ, ಮತ್ತೊಂದ್ ಕಡೆ ಈಗ ಬೆಳಗಾವಿ ಗ್ರಾಮೀಣ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅತಿ ಹೆಚ್ಚು 38ಕ್ಕೂ ಹೆಚ್ಚು ಶಾಲೆಗಳು 100% ಮಾಡಿರ್ತಕ್ಕಂಥದ್ದು. ಮತ್ತೆ ಖಾನಾಪುರ ಅಂತಕ್ಕಂಥ ಒಂದ್ ರೀತಿ ತುಂಬಾ ಕ್ಲಿಷ್ಟಕರ, ಇದರಲ್ಲಿ ಯಾರು ನಿರೀಕ್ಷಣೆ ಮಾಡಿರ್ಲಿಲ್ಲ 7ನೇ ಸ್ಥಾನ ಬಂದಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು BOಗಳು ವಿಶೇಷವಾಗಿ ಶಿಕ್ಷಕರುಗಳು ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಇದೆ. ಹೌದು, ಖಂಡಿತ ಪರಿಶ್ರಮ ಇದೆ. ಮುಖ್ಯವಾಗಿ ಆಯಾ ಪರಿಸರಕ್ಕೆ ಅನುಗುಣವಾಗಿ ಅವರ ಇತಿಮಿತಿಗಳನ್ನ ಅರಿತುಕೊಂಡು ಕ್ರಿಯಾ ಯೋಜನೆ ಮಾಡಿಕೊಂಡು ಹಾಜರಾತಿ, ಬರವಣಿಗೆ, ಓದುವಿಕೆ, ವಿಶೇಷ ತರಗತಿ, ಪೋರ್ಷನ್ಸ್ ಮುಗಿಸೋದು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು, ಇವುಗಳ ಎಲ್ಲವನ್ನ ಮಾಡಿದ್ದರಿಂದ ಖಂಡಿತ ನಮಗೆ ನಾನು ಆಗ್ಲೇ ಹೇಳಿದ ಹಾಗೆ ಖಾನಾಪುರ ಇರ್ಬೋದು, ರಾಮದುರ್ಗ ಸವದತ್ತಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಬೆಳಗಾವಿ ನಗರ ಗ್ರಾಮೀಣ ಎಲ್ಲಾ ಹಂತದಲ್ಲಿ BOರವರು. ಮತ್ತೆ ಇನ್ನೊಂದು ನಮಗೆ ಚಾಲೆಂಜಿಂಗ್ ಏನಪ್ಪಾ ಅಂತಂದ್ರೆ, ಬೆಳಗಾವಿ ನಗರ ಗ್ರಾಮೀಣ ಜೊತೆಗೆ ಖಾನಾಪುರದಲ್ಲಿ ಮಲ್ಟಿಲಿಂಗ್ವಲ್ ಇರುವಂತದ್ದು, ಕನ್ನಡ, ಮರಾಠಿ, ಇಂಗ್ಲಿಷ್ ಮಾಧ್ಯಮ ಬಹಳ ಚಾಲೆಂಜಿಂಗ್ ಇದು. ಅದರಂತೆಯೇ ಅವರು ಬೋಧನೆ ಮತ್ತು ಹಿಮ್ಮಾಹಿತಿಯನ್ನ ಪಡೆದು ಕಲಿಕೆಯನ್ನ ರೂಢಿಸಿ ಬರವಣಿಗೆಯನ್ನ ರೂಢಿಸಿದ್ರಿಂದ ಮಕ್ಕಳಿಗೆ ಇಂಡಿವಿಜುವಲ್ ಮಿಷನ್ 40, ಮಿಷನ್ 80 ಹೆಚ್ಚು ಉಪಯುಕ್ತ ಆಗಿದ್ದರಿಂದ ಇಂಡಿವಿಜುವಲ್ ಅಟೆನ್ಷನ್ ಸಾಧ್ಯ ಆಗಿದೆ. ಅದನ್ನ ನೋಡಲ್ ಆಫೀಸರ್ಸ್ ದೃಢೀಕರಿಸಿಕೊಂಡಿದ್ರಿಂದ ಹಿರಿಯ ಅಧಿಕಾರಿಗಳು ಅದನ್ನ ಅನಾಲಿಸಿಸ್ ಮಾಡಿ ಬಿಡ್ತಾ ಇದ್ರು. ಮಾಡಿ ಬಿಟ್ಟಾಗ ಪ್ರತಿ ಹಂತದಲ್ಲಿ ನಾವು ಹಿಂದೆ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ನಾನು ಸಭೆಗಳನ್ನ ಮಾಡಿದಾಗ ನನ್ನ ಮುಖ್ಯ ಶಿಕ್ಷಕರಲ್ಲಿ ಪ್ರತಿ ಹಂತದಲ್ಲಿ ಆತ್ಮವಿಶ್ವಾಸ ಕಾಣ್ತಾ ಇತ್ತು. ಮೇಡಮ್, ಖಂಡಿತ ನಾವು ಬಹಳ ವಸ್ತುನಿಷ್ಠವಾಗಿ ಮೌಲ್ಯಮಾಪನವನ್ನ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿ ಖಂಡಿತ ಉತ್ತಮ ಫಲಿತಾಂಶ ಆಗುತ್ತೆ ಅನ್ನುವಂತ ಭರವಸೆ ನಮಗೆ ಖಂಡಿತ ಇತ್ತು. ಸಾಕಷ್ಟು ಒಂದ್ ರೀತಿ ಈಗ ಕೊನೆ ಪ್ರಶ್ನೆ, ಸಾಕಷ್ಟು ಒಂದ್ ರೀತಿ ಶಿಕ್ಷಕರುಗಳು ಮತ್ತೆ BOಗಳು ಮತ್ತೆ ನೀವು ಸಹ ಹಗಲು ರಾತ್ರಿ ಎನ್ನದೇ ರಿಸಲ್ಟ್ಗೋಸ್ಕರ ಶ್ರಮಿಸಿದ್ದೀರಾ. ಜನಪ್ರತಿನಿಧಿಗಳ ಪ್ರೋತ್ಸಾಹ ಕೆಲವು ಟೈಮ್ಗಳಲ್ಲಿ ಬೈಗುಳನು ಇದಾಗಿದೆ. ಈ ಒಂದು ಸಾಕಷ್ಟು ಕಠಿಣ ಪರಿಶ್ರಮಕ್ಕೆ ನಿಮ್ಗೆ ಆತ್ಮತೃಪ್ತಿ ಇದೆ ಈ ರಿಸಲ್ಟ್ ಬಗ್ಗೆ? ಇಲ್ಲ, ಅದು ನೋಡಿ, ಜನಪ್ರತಿನಿಧಿಗಳಿರ್ಲಿ, ಮೇಲಾಧಿಕಾರಿಗಳಿರ್ಲಿ, ಬೈಗುಳ ಅಂತಲ್ಲ, ದಟ್ ವಾಸ್ ಅ ಸಾರ್ಟ್ ಆಫ್ ಗೈಡೆನ್ಸ್ ಅಂತಾನೆ ನಾವು ತಗೊಳ್ಬೇಕು. ಯಾಕಂತಂದ್ರೆ ನಡೆಯುವವರು ಮಾತ್ರ ಎಡವಲಿಕ್ಕೆ ಸಾಧ್ಯ ಇದೆ, ಎಡವಿದವರು ಮಾತ್ರ ಎದ್ದು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಓಡ್ಲಿಕ್ಕೆ ಸಾಧ್ಯ ಇದೆ, ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಖಂಡಿತ ನಾವು ಉತ್ತಮ ಮಾಡ್ಲಿ ಅಂತಾನೆ ಅವ್ರು ಹೇಳ್ತಾ ಇದ್ದಿದ್ದು. ಮತ್ತೆ ಪ್ರತಿಯೊಬ್ಬರ ಶಾಸಕರಿಗಾಗ್ಲಿ, ಹಿರಿಯ ಅಧಿಕಾರಿಗಳಿಗಾಗ್ಲಿ ಅವರವರ ವ್ಯಾಪ್ತಿನಲ್ಲಿ ಸಾಧನೆ ಆಗ್ಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ. ನಮಗೂ ಆ ರೀತಿ ಇದೆ. ಬ್ಯೂರೋ ರಿಪೋರ್ಟ್, ಬಾಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.